ಆತ್ಮೀಯ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಇದೀಗ ನಮ್ಮ ದೇಶದ ಸಂಸತ್ನಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ತಾಯಿ, ಮಗ, ಮಗಳು, ನೆಹರು ಕುಟುಂಬದ ಮೂವರು ಮಕ್ಕಳು ಒಂದೇ ಸಮಯದಲ್ಲಿ, ಒಂದೇ ಪಾರ್ಲಿಮೆಂಟ್ ಅಲ್ಲಿ, ಒಂದೇ ದಿವಸದಲ್ಲಿ ಕಾಣಲಿಕ್ಕೆ ಸಿಕ್ಕಿದ್ದಾರೆ. ಇದು ಇತಿಹಾಸದಲ್ಲಿ ಮೊದಲನೇ ಬಾರಿಯಾಗಿದೆ. ಇದರಲ್ಲಿ ಈ ನಾಡಿನ ಜನತೆಗೆ ವಿಶ್ವಾಸವಿದೆ, ಈ ನಾಡನ್ನು ಒಳ್ಳೆಯ ರೀತಿಯಲ್ಲಿ ಕೊಂಡೋಗ್ಬಹುದು ಅಂತ ಪ್ರತಿಪಕ್ಷವಾಗಿ ನಿಂತ್ಕೊಂಡು ಈ ನಾಡಿಗೆ ಅಥವಾ ಈ ದೇಶಕ್ಕೆ ಬರುವಂತಹ ಪ್ರಾಬ್ಲಮ್ಸ್ಗಳು ಅದರ ವಿರುದ್ಧವಾಗಿ ಮಾತನಾಡಿಕೊಂಡು ಈ ನಾಡಿನ ಜನತೆಗೆ ಒಂದು ನ್ಯಾಯ ಸಿಕ್ಬಹುದು ಅಂತ ನಾವು ಭಾವಿಸಬಹುದು. ಸೋನಿಯಾ ಗಾಂಧಿ ಮೊದಲೇ ಸಂಸದರಾಗಿದ್ರು, ರಾಹುಲ್ ಗಾಂಧಿಯು ಸಹ ಹಾಗೆ ಮೊದಲೇ ಸಂಸದರಾಗಿದ್ರು. ಇದೀಗ ಪ್ರಿಯಾಂಕಾ ಗಾಂಧಿ ಇವತ್ತು ಸಂಸದರಾಗಿ ಈ ದೇಶಕ್ಕೆ ಒಂದು ಸಂಸದರಾಗಿ ಬಂದಿದ್ದಾರೆ. ವಿಷಯ ಅದಲ್ಲ, ನೆಹರು ಫ್ಯಾಮಿಲಿಯ ಇತಿಹಾಸದಲ್ಲೇ ಮೊದಲನೇ ಬಾರಿ ಮೂವರು ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ನಾಡಿನ ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಇವರು ಒಳಗಡೆ ಏನಾದ್ರು ಮಾಡಿದ್ರೆ ಗೊತ್ತಾಗ್ಲಿಕ್ಕಿಲ್ಲ. ನಾನು ಕಾಂಗ್ರೆಸ್ ಏನಲ್ಲ, ಅದು ನೀವು ಅನ್ಕೊಳ್ಬೇಡಿ. ಕಾಂಗ್ರೆಸ್ ಏನಲ್ಲ, ಆದರೆ ನಾಡಿನ ಜನತೆಗೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಆಗ್ಬಹುದು ಅಂತ ನಾನು ಭಾವಿಸುತ್ತೇನೆ. ಸಾಧಾರಣ ಜನರಿಗೆ, ಕೆಳಮಟ್ಟದ ಜನರಿಗೆ ಏನ್ ಬೇಕು? ರಾಜಕೀಯದಿಂದ ಹಣ ಬೇಕಾ, ಆಸ್ತಿ ಬೇಕಾ, ಅಂತಸ್ತು ಬೇಕಾ? ಅಲ್ಲ, ಅದೆಲ್ಲ ಯಾರು ಕೊಡಲ್ಲ. ನಮ್ಗೆ ಕೊಡಲ್ಲ. ನಮಗೆ ಬೇಕಾದದ್ದು, ನಮಗೆ ಅನ್ಯಾಯವಾದರೆ, ನಮಗೆ ಪ್ರಾಬ್ಲಮ್ ಆದ್ರೆ ನಮಗೆ ಸಪೋರ್ಟ್ ಮಾಡುವವರು ಬೇಕು ಅಲ್ವಾ? ಮಕ್ಕಳಿಗೆ ತಂದೆ ತಾಯಿ ಯಾಕೆ ಬೇಕು? ಹೊತ್ರು ಅಂತ ಹೇಳ್ತೇವೆ, ಆದ್ರೆ ಮಕ್ಕಳು ಅದು ಭಾವಿಸಲ್ಲ. ಯಾಕೆಂದ್ರೆ ನನ್ನ ತಂದೆ ತಾಯಿ, ನಾವು ಮಕ್ಕಳಾದವರು ಹಣ ಅಂತಸ್ತು ಆದ್ರೆ ನಾವು ಬೇರೆ ಹೋಗ್ತೇವೆ. ಕೆಲವರು ನೋಡುವವರು ಇರ್ತಾರೆ, ಇದ್ರೆ ಒಳ್ಳೆದೇ. ಆದ್ರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಏನಾಗ್ಬೇಕು? ಇವರು ನಮ್ಮನ್ನು ಕಾಪಾಡುತ್ತಾರೆ ಅಂತ ವಿಶ್ವಾಸ ಅವರಿಗೆ ಇರುತ್ತೆ. ಅದೇ ಸ್ಥಾನದಲ್ಲಿ ಈಗ ಪಾರ್ಲಿಮೆಂಟ್ ಅಲ್ಲಿ ಮೂರು ಅಮ್ಮ, ಮಗಳು, ಈ ಮೂರು ವ್ಯಕ್ತಿಗಳು ಸಹ ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ. ಈ ದೇಶಕ್ಕೆ ಒಳ್ಳೇದಾಗಬಹುದು ಅಂತ ಭಾವಿಸುತ್ತೇನೆ. ಇಷ್ಟೇ ಇವತ್ತಿನ ವಿಷಯ. ಇದೊಂದು ಮಾಹಿತಿ ಕೊಡ್ಲಿಕ್ಕೋಸ್ಕರ ನಿಮ್ಗೆ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.